ನಮಸ್ಕಾರ. ಕರ್ನಾಟಕ ಜಾತಿಯಿಂದಲೇ ಗೆದ್ನ ಗಿಲ್ಲಿ ಅಥವಾ ಜಾತಿಯಿಂದ ಗೆದ್ದ ಗಿಲ್ಲಿ ಅಂತೇಳಿ ಜಾನ್ವಿ, ಅದ ನಂತರ ನಾನು ಬಡವನೇ ಅಂದಿಲ್ಲ ಎಂದ ಅಶ್ವಿನಿ, ದೊಡವ ಚಿಗವ ಸ್ವಲ್ಪ ಇಲ್ಲಿ ಕೇಳ್ರವ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದ್ಬಿಟ್ಟಿನಿ. ಯಾಕಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಎಲ್ಲಿ ಹೋದ್ರೂ ಗಿಲ್ಲಿ ಕ್ರೇಜ್ ನಿಮ್ಗೆ ಇನ್ನೂ ಗೊತ್ತು, ಅದ್ರ ಬಗ್ಗೆ ಗೊತ್ತದ. ಗಿಲ್ಲಿ ಯಾರು ಗೆದ್ದ, ಯಾಕೆ ಗೆದ್ದ, ಏನು ಗೆದ್ದ, ಅವನಿಗೆ ಕ್ರೇಜ್ ಏನದ, ಅವನ ಬಗ್ಗೆ ಏನೇನು ಫೋಕಸ್ ಆಕೈತದ. ಇವತ್ತು ಮಾಧ್ಯಮಗಳಲ್ಲಿ ಗಿಲ್ಲಿ ಎಷ್ಟು ಮನಸ್ಸಿಗೆ ತೊಗೊಂಡಾನ, ಮತ್ತು ಮಾಧ್ಯಮಗಳು ಗಿಲಿಯನ್ನು ಎಷ್ಟು ಮನಸ್ಸಿಗೆ ತೊಗೊಂಡಾರ, ಮತ್ತು ಜನಗಳು ಕೂಡ ಗಿಲಿಯನ್ನು ಎಷ್ಟು ಮನಸ್ಸಿಗೆ ತೊಗೊಂಡಾರ, ಮನಸ್ಸಿಗೆ ತೊಗೊಂಡಾನ ಗಿಲ್ಲಿ ಜನರನ್ನ ಹೆಂಗೆ ತೊಗೊಂಡಾನ. ಮತ್ತು ಇವತ್ತು ಕರ್ನಾಟಕದೊಳಗೆ ಫುಲ್ಲು ಟ್ರೆಂಡಿಂಗಪ್ಪ ಅಂತಾನೆ ಗಿಲ್ಲಿ. ಸೊ ಹಂಗಾಗಿ ಆತ ಇವತ್ತು ಎಲ್ಲ ಸಿನಿಮಾ ನಟರನ್ನು ಮೀರಿಸುವಂಥ ಕ್ರೀಸ್ ಆತಕ್ಕೆ ಬಂದುಬಿಟ್ಟೈತೆ. ಅದಾದ ನಂತರ ಈಗೇನು ಇನ್ನೇನೋ ಈಗ ಸದ್ಯ 2.223 ಒಳಗೆ ಅದನ್ನು ಯಾವುದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಒಳಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಈ ಯಾವ್ದಾರು ಒಂದು ಸಿನಿಮಾ ಮಾಡಿದ್ನಪ್ಪ ಕಿತ್ತಿಗೇನು ಯಾಬಿಸಿ ಒಗೆದು ಬಿಡ್ತಾರೆ ಆತ ನಮ್ಮ ಕರ್ನಾಟಕ ಜನ. ಇನ್ನೇನು ದರ್ಶನ್ ಸುದೀಪಿಗಿರುವಂಥ ಫಾಲೋವರ್ಸ್ನು ಕೂಡ ಬೀಟ್ ಮಾಡುವಂಥ ಸಂದರ್ಭದೊಳಗೆ ಗಿಲ್ಲಿ ಬಂದುಬಿಟ್ಟಾನ. ಸೊ ಅಷ್ಟರ ಮಟ್ಟಿಗೆ ಗಿಲ್ಲಿ ಕ್ರೇಜ್ ಆಗಿರುವುದಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ಫ್ಯಾಕ್ಟ್ ವಿಚಾರ ನಿಜಾಂಶ ಏನಪ್ಪ ಅಂತಂದರೆ, ಈ ಗಿಲ್ಲಿ ಗೆದ್ದಿರುವಂಥ ಕಾರಣಕ್ಕಾಗಿ ಈ ಬಿಗ್ ಬಾಸ್ ಸೀಸನ್ 12ರ ಕೆಲವು ಸ್ಪರ್ಧಿಗಳಿಗೆ ತಡ್ಕೊಳಕ್ಕಾಗೋಲ್ತು. ಏನಿದು ಗಿಲ್ಲಿ ಈ ರೀತಿ ಕ್ರೇಜ್ ಹೊಂಟ್ಬಿಟ್ಟದ, ನಾವು ಗೆದ್ದಿದ್ರೆ ಹಿಂಗೆ ಇರ್ತತ್ತ ನಮ್ಮ ಕ್ರೇಜು, ಗೆದ್ದವ್ರಿಗೆಲ್ಲರಿಗೆ ಹಿಂಗೆ ಸಿಗ್ತೈತೇನೋ ಮರಯ್ಯ, ಸಿಗಂಗಿಲ್ಲ. ಅದಕ್ಕೆ ಈಗ ಚಿಗವ ದೊಡವೊಂದೊಂದು ಕಿರಿಕಿರಿ ಯಾವಾಗಾರ ಕೇಳಿ, ಈ ಚಿಗವ ದೊಡವ ಸುಮ್ಮ ಕುಂದ್ರಬಾಳ್ರು. ಇವ್ರಿಗೆ ಏನು ಬಂದೈತೋ ನನಗೆ ಗೊತ್ತಿಲ್ಲ. ಇವ್ರಿಗೆ ಒಟ್ಟು ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ನಾವು ಪಬ್ಲಿಸಿಟಿ ಒಳಗೆ ಇರ್ತವಂತ ಅನಿಸಿಬಿಟ್ಟೈತೆ, ಏನೋ ಗೊತ್ತಿಲ್ಲ. ಒಟ್ಟು ಯಾವಾಗಲೂ ಕಾಂಟ್ರವರ್ಸಿ ಒಳಗೆ ಇರ್ತಾರೆ. ಈಗ ಏನಪ್ಪ ಹೊಸ ಕಾಂಟ್ರವರ್ಸಿಯಪ್ಪ ಅಂದ್ರೆ ಜಾನ್ವಿ ಮೇಡಮ್ ಅವರು ಈಗಾಗಲೇ ಕಲರ್ಸ್ ಕನ್ನಡದಿಂದ ಉಗಿಸ್ಕೊಂಡಾರ, ಮತ್ತು ಸುದೀಪ್ ಅವರಿಂದಂತೂ ಸಖತ್ತಾಗಿ ಉಗಿಸ್ಕೊಂಡು ಹೊರಗೆ ಬಂದಿದ್ರು ಆಗಲೇ. ಇವಾಗ ಏನಂತ ಹೇಳಕಚ್ಚಾರೆ, ಗಿಲ್ಲಿ ಜಾತಿಯಿಂದ ಗೆದ್ದಾನ. ನಾನು ಪಕ್ಕಾ ಹೇಳ್ತೇನೆ, ಇದು ಜಾತಿ ಕ್ಯಾಂಡಿಡೇಟು, ಇದು ಜಾತಿಯಿಂದ ಗೆದ್ದಾನ ಅಂದರೆ ಕಮ್ಯುನಿಟಿಗಳಿಂದ ಗೆದ್ದಾನ ಅಂತ ಅರ್ಥ. ಕಮ್ಯುನಿಟಿ ಅಂದರೆ ಜಾತಿ ಅಂತಲೇ ಅರ್ಥ, ಬೇರೆ ಯಾವುದು. ನೋಡುವ, ಜಾನ್ವಿ ಅಥವಾ ಚಿಗವ ನಿನಗೆ ಹೇಳೋದು ಇಷ್ಟ. ನಾನು ಇವತ್ತು ಕರ್ನಾಟಕದೊಳಗೆ ಗಿಲ್ಲಿ ಗೆದ್ದಾನಪ್ಪನ ಆತನ ಜಾತಿ ಅಷ್ಟೇ ಓಟ್ ಹಾಕಿಲ್ಲ. ಆತನ ಜಾತಿ ಅಂತ ನಮಗೆ ಯಾವನಂದನ ನನಗೆ ಗೊತ್ತಿಲ್ಲ. ಸೊ ನಾನು ಓಟ್ ಹಾಕ್ತೀನಿಲ್ಲ, ಹಂಗಾರೆ ನನಗೆ ಹೆಂಗೆ ಗೊತ್ತದ ನಾನು ಅವ್ರ ಜಾತಿ. ಜಾತಿ ತೊಗೊಂಡು ಯಾಕೆ ಬರ್ತೀಯ? ಅವನಿಗೆ ಸಿಕ್ಕಿರುವಂಥದ್ದು ಜಾತಿ ಮೀರಿದಂತಹ ಪ್ರೀತಿ, ಖ್ಯಾತಿ ಮೀರಿದಂತಹ ಪ್ರೀತಿ, ರಾಜಕೀಯ ಮೀರಿದಂತಹ ಪ್ರೀತಿ, ಸಿನಿಮಾ ನಟರು ಮೀರಿಸಿದಂತಹ ಪ್ರೀತಿ. ಆತನಿಗೆ ಎಲ್ಲ ಜಾತಿಯವರು, ಎಲ್ಲ ಕಮ್ಯುನಿಟಿಯವರು, ಎಲ್ಲ ಧರ್ಮದವರು, ಎಲ್ಲ ಪಂಗಡದವರು, ಎಲ್ಲ ಜಿಲ್ಲೆಯವರು, ಎಲ್ಲ ರಾಜ್ಯದವ್ರು ಕೂಡ ಓಟ್ ಹಾಕ್ಯಾರ ತಾಯಿ. ಅರ್ಥ ಮಾಡ್ಕೊನಿ. ಚಿಗವ, ನೀ ಯಾಕೆ ಇಷ್ಟು ಸಣ್ಣ ಪುಟ್ಟ ಮಾತಾಡ್ತಿ ಅಂತೀನಿ. ಹೌದಾ, ಆಯ್ತು, ಅವ್ರ ಜಾತಿಯವರ ಓಟ್ ಹಾಕ್ಯಾರ ಅಂತ ಅನ್ಕೋ, ಇಟ್ಕೋ. ಅವ್ರ ಜಾತಿಯವ್ರು ಎಷ್ಟು ಅದಾರ ಅಂತಾರೆ ಗೊತ್ತೈತೆ ನಿನಗೆ? 37 ಕೋಟಿ ಓಟ್ ಬಂದವ. ಟೋಟಲಾಗಿ 54 ಕೋಟಿ ಅಂತ ಸುದ್ದಿ ಆಗೈತೆ. ಅಷ್ಟು ಕೋಟಿ ಜನಸಂಖ್ಯೆ ಅವ್ರು ಅದಾರನ? ಹೌದು, ಅವ್ರಿದ್ರಂತನೂ ಅನ್ಕೋ. ಎಲ್ಲರ ಹತ್ರನೂ ಮೊಬೈಲ್ ಅದಾವನು, ಮೊಬೈಲ್ ಇದ್ದು ಅಂತನೂ ಅನ್ಕೋ. ಆ ಮೊಬೈಲೇ ವೋಟಿಂಗ್ ಹೆಂಗೆ ಹಾಕೋದಂತಾರ ಗೊತ್ತೈತೇನ ಅವರಿಗೆ? ಅವ್ರ ಕ್ಯಾಸ್ಟ್ ನಿನಗೇನು ಗೊತ್ತೈತೆ? ಅವ್ರು ಯಾಕೆ ಕ್ಯಾಸ್ಟ್ ಹೇಳ್ಬಿಟ್ಟು ನೋಡಮ್ಮ. ಸುಮ್ಮನೆ ತೊಗೊಂಬಂದ್ಬಿಡೋದು. ಚಿಗವ, ನಿನಗೆ ಈಗ ಸದ್ಯ ಸಿನಿಮಾ ಸಿಕ್ಕೈತೆ, ಯಾವುದೋ ಒಂದು ಸಿನಿಮಾ ಮಾಡಾಕೈತಿ, ಚೆಂದಾಗಿ ಫೋಟೋ ತೆಗೆಸ್ಕೊಂಡು ನಾನು ನೋಡೀನಿ. ಆ ಮಸ್ತ್ ಸಿನಿಮಾ ಮಾಡಾಕೈತಿ, ಮಾಡು. ಒಂದಿಷ್ಟು ಸಮಾಜ ಸುಧಾರಣೆ ಕಾರ್ಯಗಳು ಮಾಡಾಕೈತಿ, ಇನ್ಸ್ಟಾಗ್ರಾಮ್ ಒಳಗೆ ನೋಡೀನಿ ಎಂದು ಸುಮ್ಮ ತೊಗೊಂಡು ಮತ್ತೆ ಗಿಲ್ಲಿನ ಹೇಳ್ಕೊಂಡು ಗಿಲ್ಲಿ ಅಭಿಮಾನಿಗಳ ಮಕ್ಕಕ್ಕೆ ಯಾಕೆ ಕೆಂಗಣ್ಣಿಗೆ ಗುರಿ ಹಾಕಿ ಅಂತೀನಿ ನಾನು. ನಿನಗೆ ಒಟ್ಟು ನಾನು ಹೇಳೋದು ಇಷ್ಟ ನೋಡು. ಚಿಗವ ಚಟ್ನಿ ಕೊಡು, ಅದೇನು ಸಾಂಗ್ ಆಡಿದ್ದು ನಿನಗೆ ಗೊತ್ತದ. ಅವ್ನು ಏನರ ಕೌಂಟ್ರ್ ಕೊಟ್ಟನಪ್ಪ, ನೀ ಎದ್ದೇಳಕ್ಕೆ ಬರಲ್ಲ ನಿಮಗೆ. ಮತ್ತೆ ನನ್ನ ಮಾತು ಕೇಳ್ರಿ. ಸುಮ್ಮನೆ ಅವನು ತೊಡಿಕೊಳ್ಳೋಕೆ ಹೋಗ್ಬಾಡ್ರಿ, ಅವನ ಅಭಿಮಾನಿಗಳನ್ನ ತೊಡಿಕೊಳ್ಳೋಕೆ ಹೋಗ್ಬಾಡ್ರಿ. ಅವನಿಗೆ ಸಿಕ್ಕಿರುವಂಥದ್ದು ಕರ್ನಾಟಕದ ಸರ್ವ ಜನಾಂಗದ ಹಿತಾಸಕ್ತಿಯಿಂದ ಸರ್ವ ಜನಾಂಗದವರು ಓಟ್ ಹಾಕಿ ಅವನನ್ನು ಗೆದಿಸ್ಯಾರ. ನೀನು ಇರಲಾರ್ದ ಕಿತಾಪತಿ ಮಾಡೋಕೆ ಹೋಗ್ಬೇಡ. ಮತ್ತು ಜಾತಿ ಮಧ್ಯೆ ತಂದಿಡುವಂಥ ಪ್ರಯತ್ನ ಬೇಡ. ಅವ್ರ ಜಾತಿಯವ್ರು ತಂದು ಹಾಕ್ಯಾರ, ಅವ್ರ ಜಾತಿಯವರು ಭಾಳ ಒಳ್ಳೆಯವರು, ಅವ್ರ ಜಾತಿಯವ್ರು ಎಲ್ಲಿ ಬಿಟ್ಕೊಡಲ್ಲ. ನೋಡು, ಒಳ್ಳೆಯ ಮನಸ್ಸಿತ್ತಪ್ಪ ಅಂದ್ರೆ, ಒಳ್ಳೆಯ ಒಂದು ಯಾವುದು ಜನಕ್ಕೆ ಫಿಲ್ಟರ್ ಇಲ್ದಂಗೆ ಯಾವುದು ಮಾತಾಡ್ತಾರೋ, ಅಥವಾ ಯಾವಾಗಲೂ ನಿಷ್ಕಲ್ಮಶ ಮನಸ್ಸಿನಿಂದ ಯಾರು ಇರ್ತಾರೋ ಅವರಿಗೆ ಎಲ್ಲ ಧರ್ಮದವರು ಕೂಡ ಓಟ್ ಹಾಕ್ತಾರೆ, ಎಲ್ಲ ಧರ್ಮದವ್ರು ಕೂಡ ಪ್ರೀತಿ ಕೊಡ್ತಾರೆ, ಎಲ್ಲ ಧರ್ಮದವ್ರು ಕೂಡ ಗೌರವ ಕೊಡ್ತಾರೆ, ಎಲ್ಲ ಧರ್ಮದವ್ರು ಕೂಡ ಎತ್ತಿ ಒಗೆದು ಮೇರಿಸಿಬಿಡ್ತಾರೆ. ಅಂತ ನಿನ್ನಂಗೆ ಹುಚ್ಚುಚ್ಚು ಮಾತಾಡೋಕೆ ಹೋಗಲ್ಲ, ಇರಲಾರ್ದ ಮಾತಾಡೋಕೆ ಹೋಗಲ್ಲ. ಬರೀ ದುಡ್ಡಿದ್ದವರಿಂದ ಹೋಗಿ ಕುಂದ್ರೋದಿಲ್ಲ. ಇಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಬಿಟ್ಟು ಹೊರಗಿನ ವಿಚಾರ ಯಾರು ಮಾಡೋಂಗಿಲ್ಲ. ಅವನು ಹೆಂಗಿದ್ದ ನೋಡ್ರಿ, ಇವತ್ತು ಗೆದ್ದಾನಂದ್ರು ಎಲ್ಲ ಕಾರ್ಯಕ್ರಮಗಳು ಫುಲ್ ಬ್ಯುಸಿ ಇದ್ದಾನೆ. ಎಲ್ಲಿ ಹೋದ್ರೂ ಬ್ಯುಸಿ. ಅವನು ದಿನಕ್ಕೆ 2 ಕಾರ್ಯಕ್ರಮ ಮಾಡಾಕತ್ತಾನ. ಒಂದು ಕಾರ್ಯಕ್ರಮದಾಗರ ಚಲೋ ಬಟ್ಟೆ ಹಾಕಿ ದಿಮಾಕ್ ಮಾಡ್ಯಾನ, ಅಥವಾ ದಿಮಾಕ್ ಏನಾರ ಮಾತಾಡ್ಯಾನ. ನಾನು ಬಿಗ್ ಬಾಸ್ ಸ್ಪರ್ಧೆಗೆ ಗೆದ್ದೀನಿ, ನಂದೀಗ 2.2 ಮಿಲಿಯನ್ ಫಾಲೋವರ್ಸ್ ಅದಾರ, ನಾನು ಒಬ್ಬ ದೊಡ್ಡ ಸ್ಟಾರು, ನಾನು ನಿಂದು ಇಷ್ಟು ಹಿಂಗಿರ್ಬೇಕು, ನಾನು ಹಿಂಗೆ ಮಾತಾಡ್ಬೇಕು, ಏನಾರು ಸ್ಟೈಲ್ ಮಾತಾಡ್ಯಾನ. ತಲೆ ಕೊಬ್ಬರಿನೂ ಕೂಡ ಹಚ್ಚಂಗಲ್ಲ ಅವನು. ತಿಕ್ಕೊಳ್ಳಿ ಬಂದಂಗೆ ಬರ್ತಾನೆ ಎಲ್ಲಾರು ಹೋಗಿ. ಅಷ್ಟು ಸಿಂಪಲ್, ಅಷ್ಟು ಡೀಸೆಂಟ್. ಅವ್ನು ಬಿಗ್ ಬಾಸ್ ಮನೆಯೊಳಗೆ ಹೆಂಗಿದ್ನ, ಬಿಗ್ ಬಾಸ್ ಮನೆಯೊಳಗೆ ಇರೋಕ್ಕಿಂತ ಪೂರ್ವದಲ್ಲಿ ಹೆಂಗಿದ್ನ, ಇವತ್ತಿಗೂ ಹಂಗೆ ಇದ್ದಾನೆ, ಬದಲಾವಣೆ ಆಗಿಲ್ಲ.
ಹಂಗಾಗಿ ಜನರ ಪ್ರೀತಿ ಇವತ್ತಿಗೆಲ್ಲ ಮುಂದೆ ಕಾರಣ ಬದಲಾವಣೆ ಆಗೋದಿಲ್ಲ. ನೀನು ನೋಡು, ಈ ಬಿಗ್ ಬಾಸ್ಗೆ ಹೋಗಿನ ಮುಂಚೆ ಯಾರು ಅಂಬದಾಗ ಗೊತ್ತಿದ್ದಿಲ್ಲ ಯಾವ ನೀನು ಚಿಗವ ಜಾನ್ವಿ. ಈಗ ಯಾರಂತ ಒಂದು ಚೂರು ಗೊತ್ತಾಗಿ ಬಂದಿದ್ದೆ ಏನು ಫೋಟೋ ಶೂಟ್ ಮಾಡಿಸಿ ಎಲ್ಲಿಗೆ ಹೋಗ್ತಿ ಅಲ್ಲಿ ಏನು ಮೇಕಪ್ ಮಾಡ್ತೀವಿ, ಒಂದು ಬಂಡಿ ಬಣ್ಣ ಮಣಿಗೆ ಬಡ್ಕೊಂಡಿರ್ತಿ, ಆ ಕೈ ಕಾಲೆಲ್ಲ ಸ್ವಲ್ಪ ಕೆಂಪಗೆ, ಈ ಮಗ ಮಾತ್ರ ಪೂರ ಕೆಂಪಗೆ. ನೋಡಿವ ನಿನ್ನ ಯಾಕೆ ಸುಮ್ಮನೆ ತೊಗೊಂಡು ನಮ್ಮದು ಬೆಂಕಿ ಹಚ್ಚತಿ, ನಮಗೆ ಬೆಂಕಿ ಹಚ್ಚಿದ ಮ್ಯಾಗ ನಮಗೆ ತಣ್ಣೀರು ಹಾಕೋದು ಗೊತ್ತಿಲ್ಲ, ಮತ್ತು ಹಚ್ಚೇ ಬಿಡೋರು ನಾವು. ಸೊ ಹಂಗಾಗಿ ಮಾತಾಡೋ ಸ್ವಲ್ಪ ಕಡಿಮೆ ಮಾಡೋ. ಜಾತಿ ಒಳಗೆ ಯಾರೇ ಗೆದ್ದಿಲ್ಲ, ಗೆಲ್ಲಕ್ಕಾಗೋದಿಲ್ಲ. ಬಿಗ್ ಬಾಸ್ನೊಳಗೆ ಜಾತಿ ಹಿಡ್ಕೊಂಡು ಗೆಲ್ಲದಾಗಲಿ, ಇದ್ರ ಮಾತ್ರ ತಲೆಯಾಗಿದ್ದು ಬಿಟ್ಬಿಡು. ನಿನಗೆ ಓಟ್ ಹಾಕಿಲ್ಲ ಅಂತಲ್ಲ, ನಿನ್ನ ಹಣೆ ಬರಕ್ಕೆ ಅವತ್ತು ನೀನು ಭಾಳ ಅಷ್ಟು ದಿನ ಇದ್ದಿದ್ದ ದೊಡ್ಡದು. ನೀನು ಏನು ಮಾಡಿ ಹೇಳ, ಒಂದು ಗೇಮ್ ಆಡಿಯ ಅಥವಾ ಏನು ಸಾಂಗ್ ಆಡಿಯಲ್ಲ, ಎಂಟರ್ಟೈನ್ಮೆಂಟ್ ಮಾಡಿ ಮಂದಿಗೆ ಏನು ಮಾಡಿ ಹೇಳ. 24 ತಾಸು ಮೇಕಪ್ ಮಾಡ್ಕೊತಿದ್ದಿ. ಸುದೀಪ್ ಅವರು ಬಂದಾಗ ಒಂದು ಸ್ವಲ್ಪ ಪೂರ ಕೆಂಪು ಕಾಣಿಸ್ತಿದ್ದೆ, ಅದು ಬಿಟ್ಟರೆ ಏನಾರ ಕಾಣಿಸಿ ಎಲ್ಲರ ಏನಾರ ಮಾಡಿಯ ಇಲ್ಲ. ಅಶ್ವಿನಿ ಮೇಡಮರ ಏನಾರ ಮಾಡ್ಯಾರಾಕಿ, ದೊಡ್ಡವರ ಏನಾರ ಮಾಡ್ಯಾರ, ಪಾಪ ಗೇಮ್ ಆಡ್ತಿದ್ಲ ಆಕಿ. ಉಳಿಕೆದೊಂದು ಸ್ವಲ್ಪ ಜಗಳ ಮಾಡ್ತಿದ್ಲು, ಅದು ಕಲರ್ಸ್ ಕನ್ನಡದವ್ರಿಗೆ ಬೇಕಿತ್ತು. ಗೇಮ್ ಆಡೋಕೆ ನಮಗೆ ಬೇಕಿತ್ತು, ವಿರೋಧ ಮಾಡೋಕೆ ಗಿಲ್ಲಿಗೆ ಬೇಕಿತ್ತು. ಇಷ್ಟು ಬಿಟ್ರೆ ಆಗ್ಯಾರ ಒಂದು ಸ್ವಲ್ಪ ಯೂಸ್ ಆಗಿ. ನೀ ಯಾವುದಕ್ಕೆ ಯೂಸ್ ಆಗಿ ಅದಕ್ಕೆ ಎತ್ತಿ ಹೊರಗೆ ಹೋಗಿದ್ರು ನಿನ್ನ. ಅದು ಬಿಟ್ಟು ಕಲರ್ಸ್ ಕನ್ನಡದ್ರು ದೊಡ್ಡ ಮನೆ ಹಬ್ಬದೊಳಗೆ ಕೂಡ ಬಂದಿದ್ದೆ, ಅರ್ಧಕ್ಕೆ ಎತ್ತಿ ಹೋಗಿದಾರೆ. ನೀನು ಎದಕ್ಕೆ ಹೋಗಿದ್ರು? ನೀ ಕಿತಾಪತಿ ಮಾತಾಡೋದಕ್ಕೆ, ಇಂಥವು ಕಿತಾಪತಿ ಮಾತಾಡೋದಕ್ಕೆ ನೀನು ಹೆಚ್ಚು ಹೋಗಿದ್ಬಿಟ್ರು ಅವರು. ನಡಿ, ನೀನು ಭಾಳ ಮಾತಾಡಕಚ್ಚಿ, ಹೊರಗೆ ಬಂದ ಮಗನು ಕಲರ್ಸ್ ಕನ್ನಡದ ವಿರುದ್ಧ ನೀನು ಭಾಳ ಟೀಕೆ ಮಾಡಿದ್ದಂತ. ಸೊ ಹಂಗಾಗಿ ಕಲರ್ಸ್ ಕನ್ನಡದ ಅವ್ರಿಗೆ ಗೊತ್ತಾಗೈತೆ. ಅದಾದ ನಂತರ ಅವತ್ತು ದೊಡ್ಡ ಮನೆ ಹಬ್ಬಕ್ಕೆ ಬಂದಿದ್ದ ಸರ್, ನಾನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಯಾಕೆ ಹೇಳಕ್ಕೆ ಹೋಗಿದ್ರಿ, ಬಿಗ್ ಬಾಸಿಗೆ ನನಗೆ ಅವಕಾಶ ಕೊಡ್ರಿ ಅಂತ ನಾನು ಬಂದಿದ್ನಲ್ಲ, ಅದನ್ನು ನೀವು ಸುದೀಪ್ ಅವ್ರಿಗೆ ಯಾಕೆ ಹೇಳಿದ್ರಿ? ಸುದೀಪ್ ಅವರು ಹೇಳಿಕೇಸಿ ವಾರದ ಸಂಚಿಕೆಯಲ್ಲಿ ಹೇಳಿಕೇಸಿ ಕಿಚ್ಚನ ಪಂಚಾಯತಿಯಲ್ಲಿ ಹೇಳಿ ಇಡೀ ಕರ್ನಾಟಕ ತುಂಬ ಗೊತ್ತಾಗ್ಬಿಡ್ತು ನಾನೇ ಬೇಡಿಕೊಂಡಿದ್ನಿ ಅಂತೇಳಿ ಎಲ್ಲರೂ ನಾನು ಟೀಕಾ ಪ್ರಹಾರ ಮಾಡಕಚ್ಚಾರೆ. ನೀವು ಈ ರೀತಿ ಮಾತನಾಡಬಾರ್ದು ಅಂತ ಕೇಳಿಲ್ಲ ಅಂತ ಜಾನ್ವಿ. ಹಂಗಾಗಿ ನಡಿ ನಾವು ಹೇಳೋದಿಷ್ಟ ನೋಡು ಅಂದ್ಬಿಟ್ರಂತವ್ರು. ನಾ ಬರೋದೇ ಇಲ್ಲ ನಡೆ ಅಂತ ಗೆದ್ದೊಂಡ್ಬಿಟ್ಲಂತ ತಿಳ್ಕೊಂಡು. ನಡೆ ನಿಂದು ಏನಾಗಬೇಕಾಯ್ತು ಅಂತ ಅವರು ಕೈ ಬಿಟ್ಬಿಟ್ರತ್ತಾಗ. ನೋಡ್ರಿ ಬೇಕಾರೆ ಪ್ರೋಮೋದೊಳಗೆ ಅದಾಳ, ಅದಾದ ನಂತರ ಇಲ್ಲ. ಸೊ ಇಷ್ಟು ಹೇಳಕ್ಕೆ ಬಯಸ್ತಾನೆ. ಸೊ ಹಂಗಾಗಿ ಈಗ ದೊಡ್ಡ ಒಂದು ಕತೆ, ಈಗ ಚಿಗವದು ಒಂದು ಕತೆ, ಯಾರು ದೊಡ್ಡ ಒಂದು ಕತೆ. ದೊಡ್ಡವ ನಿನಗೆ ಹೇಳೋದಷ್ಟು. ಈಗ ಇಷ್ಟು ದಿನ ಗಿಲ್ಲಿ ಬಡವನ ಅಂತ ಈಗ ಪ್ರಶ್ನೆ ಮಾಡಿದ್ಲಿ. ಈಗ ನಾನು ಗಿಲ್ಲಿ ಬಡವ ಅಂತ ಎಲ್ಲಿ ಹೇಳಿದೆ? ಬಡವನ ಗೆಟಪ್ ಹಾಕ್ಕೊಂಡಾನಂತ ಹೇಳಿದ್ನಿ ಅಂತ ಹೇಳಕತ್ತಾಳ. ನಿನಗೂ ಹೇಳೋದು ಇಷ್ಟ, ನಾನು ಬಿಟ್ಬಿಡು ಓಲೆತ್ತಾಗ. ನೀ ಎಲ್ಲವನ್ನ ತಿಳ್ಕೊಂಡು ಎಲ್ಲರಿಗಿಂತ ದೊಡ್ಡಕ್ಕಿದೀಯ, ದೊಡ್ಡ ಹೋರಾಟಗಾರ್ತಿದೀಯ. ಯಾಕದು ಸುಮ್ಮನೆ ತೊಗೊಂಬಂದು ಮತ್ತೆ ಮೈಮೇಲೆ ಹೇಳ್ಕೊಂತಿ? ಗಿಲ್ಲಿ ಬಗ್ಗೆ ಮಾತನಾಡುವಂಥ ಮುಂಚೆ ಭಾಳ ಎಚ್ಚರವಾಗಿ ಮಾತಾಡ್ರಿ. ಅವ್ನು ಏನಾರ ನಿಮ್ಮ ಬಗ್ಗೆ ಇವತ್ತಿನವರೆಗೂ ಮಾತಾಡ್ಯಾನ, ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ, ಅದ್ರಂಗೆ ಬಿಡ್ರಿ. ನಿಮಗೆ ಖಾಲಿ ಕೆಲಸ ಇಲ್ಲಪ್ಪ. ಹೇಳ್ತೀನಲ್ಲ, ನಮ್ಮ ಕಡೆ ಜೋಳ ಕೊಯ್ಯವು, ಹತ್ತಿ ಬಿಡ್ಸೋವು ಇನ್ನೂ ಅದಾವ. ದಯವಿಟ್ಟು ನಮ್ಮ ಕಡೆ ಬರ್ರಿ. ಇಲ್ಲ ಕಳೆ ತೆಗೆದು ಭಾಳ ಹಿಡ್ದೈತಿ. 300 ರೂಪಾಯಿ ಕೂಲಿ ಹಿಡ್ದೈತೆ ನಿಮಗೋಸ್ಕರ. 351 ರೂಪಾಯಿ ಹೆಚ್ಚಿಗೆ ಕೊಡ್ತೀನಿ ಅಂತ ಹೇಳಕತ್ತೀನಿ. 1 ರೂಪಾಯಿ ಹೆಚ್ಚಿಗೆ ಅಲ್ಲಿದ್ದಿಲ್ಲಿಗೆ ಬಂದಿರಿ ಅಂತ. ದಯವಿಟ್ಟು ನಮ್ಮ ಕಡೆ ಬರ್ರಿ. ಕೆಲಸ ಇಲ್ಲ ಅಂದರೆ ಮೀಡಿಯಾಗಳ ಮುಂದೆ ಹೋಗಿ ಇರಲಾರ್ದು ಸ್ಟೇಟ್ಮೆಂಟ್ ಕೊಡೋಕೆ ಹೋಗ್ಬೇಡ್ರಿ. ಅವ್ರು ಮೀಡಿಯಾದಾರ ಸುಮ್ಮನೆ ನಿಮ್ಮನ್ನು ಕೆದಕ್ಕೆ ಬಗ್ಗೆ ಜಗಳ ಹಚ್ಬೇಕಂತ ಕೇಳ್ತಾರೆ ಅವರು. ನೀವು ಜಗಳ ಆಡಂಗಿತ್ತಾರ ಮಾತ್ರ ಅಂತ ಸ್ಟೇಟ್ಮೆಂಟ್ ಕೊಡ್ರಿ, ಇಲ್ಲಪ್ಪ ಕೊಡೋಕೆ ಹೋಗ್ಬೇಡ್ರಿ. ಸುಮ್ಮನೆ ಒಳ್ಳೆಕಿದಿ, ಯಾಕೆ ಅಷ್ಟು ತಲೆ ಕೆಡಿಸ್ಕೊಂತಿ ಅಂತೀನಿ. ನೀ ಇಷ್ಟು ದಿನ ಗಿಲ್ಲಿ ಬಡವಾದನ ಅಂತ ಹೇಳಿದಕ್ಕೆ ಒಳ್ಳೆ ಇವತ್ತು ಕಂಡು ನೋಡವ ನನಗೆ. ಸೊ ಹಂಗಾಗಿ ಭಾಳ ತಲೆ ಕೆಡಿಸ್ಕೊಬೇಡ. ದೊಡವ ಚಿಗವ ಇಬ್ಬರಿಗೂ ಸೇರಿ ನಾ ಕೇಳಕತ್ತೀನಿ, ದಯವಿಟ್ಟು ನೀವು ಅರ್ಥ ಮಾಡ್ಕೊರಿ. ಕರ್ನಾಟಕದೊಳಗೆ ಈಗಿರ್ತಕ್ಕಂಥ ಗಿಲ್ಲಿ ಕ್ರೇಜ್ ಮುಂದೆ ನೀವು ಇನ್ನೂ 10 ವರ್ಷ ಹಾಕಿ 20 ವರ್ಷ ಹೋದ್ರೆ ಈ ಕ್ರೇಜ್ ಬರಂಗಿಲ್ಲ ನಿಮಗೆ. ಇನ್ನೂ 2 ಸಾರಿ ಬಿಗ್ ಬಾಸ್ಗೆ ಅವಕಾಶ ಕೊಟ್ಟರೆ ನಿಮಗೆ ಈ ಕ್ರೇಜ್ ಬರಂಗಿಲ್ಲವ. ಅರ್ಥ ಮಾಡ್ಕೊರಿ. ಹೆಣ್ಮಕ್ಳಿದ್ರಿ ಭಾಳ ಚಲೋ ಮಾತಾಡಕತ್ತೀವಿ. ಅಭಿಮಾನಿಗಳಾಗಿರಲಿ, ನಾನಾಗಿರಲಿ, ಅಥವಾ ಜಾತಿ ಮೀರಿ ಓಟ್ ಬಂದಿಲ್ಲ, ಬಡವ ಅದೇನಂತೇಳಿ ಓಟ್ ಬಂದಿಲ್ಲ, ಜಾತಿ ಐತಿ ಅಂತೇಳಿ ಓಟ್ ಬಂದಿಲ್ಲ. ಆತನ ವ್ಯಕ್ತಿತ್ವ ಕಂಡು, ಆತನ ಮನೋರಂಜನೆ ಕಂಡು ಮನಸ್ಸಿಗೆ ಸಂತೋಷ ಕೊಟ್ಟನ, ಕರ್ನಾಟಕ ಜನರ ಮನಸ್ಸನ್ನು ಗೆದ್ದಾನ. ಸೊ ಹಂಗಾಗಿ ಎಲ್ಲರೂ ಓಟ್ ಹಾಕಿ ಗೆದ್ಸಿರತ್ನ. ನೀವಿಬ್ಬರು ನೀನು ಬಂದರೂ ಬಡವದನಂತ ಗೆದ್ದಾನ, ಇಲ್ಲ ಕಿತ್ತೋದು ಕಾಮಿಡಿ ಮಾಡ್ತಾನಂತ ಗೆದ್ದೋದನಂತ ಈಗ ದೊಡವಂತಾಳ. ಜಾತಿಯಿಂದ ಗೆದ್ದಾನ, ರಾಜಕೀಯದವ್ರು ಸಪೋರ್ಟ್ ಇತ್ತಂತ ಈಗ ಜಾನ್ವಿ ಹೇಳಕತ್ತಾಳ. ನಿಮ್ಮಿಬ್ರಿಗೆ ಏನು ತಲೆ ಔಟ್ ಆಗೈತಾನಂತೆ. ನಾನು ಗೆದ್ದು ಬಿಟ್ಟಾನ, ಗೆದ್ದು ಮೆರ್ಸಾಕತ್ತಿ ಬಿಟ್ರೆ ಸುಮ್ಮನೆ ಇದ್ದು ಬಿಟ್ರೆ ತಗೋಲಿ, ಮುಗಿದೋಗೈತೆ ಮುಗಿಲ್ಲ. ಮುಂದಿಂದು ವಿಚಾರ ಮಾಡ್ರಿ. ಅದು ಬಿಟ್ಟು ಇರಲಾರ್ದು ಎದಕ್ಕೆ ತಗೊಂತೀರಿ ಅಂತೀನಿ ನಾನು. ತಲೆ ಕೆಡಿಸ್ಕೊಬೇಡ್ರಿ. ಒಂಚೂರು ಅರ್ಥ ಮಾಡ್ಕೊರಿ. ನಿಮ್ಮ ಬಗ್ಗೆನ ನಾನು ಹೇಳಕತ್ತಿರೋದು. ದಯವಿಟ್ಟು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ರಿ. ಇಬ್ಬರು ಮಾತಾಡೋದು ಬೇಡ, ಗಿಲ್ಲಿ ಬಗ್ಗೆ ಯಥೇಚ್ಛವಾಗಿ ಮಾತನಾಡೋದು ಬೇಡ. ಯಾಕಪ್ಪ ಅಭಿಮಾನಿಗಳು ಭಾಳ ವಿಪರೀತವಾದಂಥ ಸಂಖ್ಯೆಯಲ್ಲಿ ಅದರೊಳಗೆ ಟ್ರೋಲಿಗೆ ಈಡಾಗಬೇಡ್ರಿ ಅಂತ ಹೇಳ್ತಾ, ದಯವಿಟ್ಟು ಇಬ್ಬರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದು ಇಷ್ಟ, ಮಾತಾಡೋಕೆ ಹೋಗ್ಬೇಡ್ರಿ. ಭಾಳ ಇಲ್ಲಪ್ಪ ಗೀಚಿ ಮಾತಾಡ್ತೀವಿ, ನಮಗೆ ಭಾಳ ಮಾತಾಡೋಕೆ ಬರ್ತೈತೆ ಅಂತ ಹೇಳ್ತೀವಿ. ಈ ವಿಡಿಯೋನ ಹೇಗೆ ಮುಗಿಸಾಕತ್ತೀರಿ. ಎಲ್ಲರೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.